ಏನು ಸರಳ ರಾಜಕಾರಣಿ ಎಂದೇ ಹೆಸರಾಗಿರುವಂತಹ ಏನು ಎಚ್ ವೈ ಮೇಟಿ ಅವರು ಈಗಾಗಲೇ ಎಲ್ಲರೂ ಕೂಡ ಆಗಲಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದುಃಖ ಮಡುಗಟ್ಟಿದೆ. ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲಾ ಕ್ರೀಡಾಂಗಣದಲ್ಲೂ ಕೂಡ ಈಗ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಅದರ ಬಗ್ಗೆ ನಾನು ಹೇಳೋದಾದ್ರೆ ಮೊದಲನೇದಾಗಿ ನಾನು ಬಾಗಲಕೋಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿರೋ ಒಂದು ಸ್ಥಿತಿಗತಿಯನ್ನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಯಾಕಂದರೆ ಏನು ಬಾಗಲಕೋಟೆ ಕ್ಷೇತ್ರದ ಶಾಸಕರಾಗಿರೋದ್ರಿಂದ ಸಹಜವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರು ಎಲ್ಲರೂ ಕೂಡ ಅವರಿಗೆಲ್ಲರಿಗೂ ಕೂಡ ಅಂತಿಮ ದರ್ಶನಕ್ಕೆ ಅನುಕೂಲವಾಗಲಿ ಅಂತ ಹೇಳಿಕೊಂಡು ಈಗಾಗಲೇ ಸ್ಥಳದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರ ಇಲ್ಲಿ ಆಗಮಿಸಲಿದ್ದು ಇದೇ ಸ್ಥಳದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡ್ತಾರೆ. ಮತ್ತು ಇದರ ಜೊತೆಗೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಪ್ರತ್ಯೇಕವಾಗಿ VIP ಅವರು ಬಂದು ದರ್ಶನ ಮಾಡಲಿಕ್ಕೆ ಒಂದು ಪ್ರತ್ಯೇಕ ಬ್ಯಾರಿಕೇಡ್ ವ್ಯವಸ್ಥೆ. ಅದರ ಜೊತೆಗೆ ಈ ಒಂದು ಭಾಗದಲ್ಲಿ ಏನು ತೋರಿಸ್ತಾ ಇದ್ವಿ, ಇಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಬಂದು ಇದೇ ಸರತಿ ಸಾಲಿನಲ್ಲಿ ಹೋಗಿ ಮೇಟಿಯವರ ಅಂತಿಮ ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಇಲ್ಲಿ ಒಂದು ಕ್ರೀಡಾಂಗಣದ ಮುಂಭಾಗದಲ್ಲಿ ಏನು ತೋರಿಸ್ತಾ ಇದ್ದೀವಿ ನಾವು, ಅಲ್ಲಿಂದ ಸಾರ್ವಜನಿಕರು ಎಂಟ್ರಿ ಆಗ್ತಾ ಇರುವಂಥ ಆಗಲಿಕ್ಕೆ ದಾರಿ ಮಾಡಿರುವಂಥ ದೃಶ್ಯ. ಅದೇ ಮೂಲಕ ಬ್ಯಾರಿಕೇಡ್ ಮೂಲಕನೇ ನಿರಂತರವಾಗಿ ಏನು ಸರತಿ ಸಾಲಿನಲ್ಲಿ ಬಂದು ಇದೇ ಮಾರ್ಗವಾಗಿ ಅವರು ಮೇಟಿಯವರ ಒಂದು ಪಾರ್ಥಿವ ಶರೀರ ಅಂತಿಮ ದರ್ಶನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಕಡೆ ಅವರ ಕುಟುಂಬಸ್ಥರಿಗೂ ಕೂರಲಿಕ್ಕೆ ಒಂದು ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಕಡೆ ಪಕ್ಕದಲ್ಲಿ ಕಾರ್ಯಕರ್ತರು ಇದ್ದಾರೆ. ಈಗಾಗಲೇ ನಾವು ದೃಶ್ಯದಲ್ಲಿ ಗಮನಿಸಿದ್ರೆ ಸಾಕಷ್ಟು ದುಃಖದಲ್ಲಿ ಎಲ್ಲ ಇಡೀ ಕುಟುಂಬ ಮುಳುಗಿದೆ. ಅವರ ಪತ್ನಿ ಏನು ಲಕ್ಷ್ಮೀಬಾಯಿ ಮೇಟಿಯವರು ಕೂಡ ಇಲ್ಲಿ ಕುಳಿತಿದ್ದಾರೆ. ಅವರ ಪಕ್ಕದಲ್ಲಿ ಅವರ ಮಗಳು ಮಾದೇವಿ ಅಂತ ಆಗಿರ್ಬೋದು. ಅದರ ಜೊತೆಗೆ ಅವರ ಬೇರೆ ಬೇರೆ ಅವರ ಸಂಬಂಧಿಕರು ಎಲ್ಲರೂ ಕೂಡ ಕೂತಿರುವಂಥದ್ದು, ಸಾಕಷ್ಟು ದುಃಖದಲ್ಲಿ ಮುಳುಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರು ಏನು ಮಾತಾಡಬೇಕು ಕೂಡ ಅವರಿಗೆ ತಿಳಿಯುವಂಥ ಪರಿಸ್ಥಿತಿ. ಆದರೂ ಕೂಡ ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡುತ್ತೇವೆ. ಇಲ್ಲಿ ಸಾಕಷ್ಟು ದುಃಖದಲ್ಲಿ ಕೂತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲೇದಾಗಿ ಅವ್ರ ಮಗಳನ್ನ ಮಾತಾಡ್ಸೋಣ. ಅಮ್ಮ, ಈಗ ನಿಜವಾಗ್ಲೂ ಇಡೀ ಕುಟುಂಬಕ್ಕೆ ಅಷ್ಟೇ ಇಲ್ಲದೆ ಇಡೀ ಕ್ಷೇತ್ರದ ಜನ, ಇಡೀ ಜಿಲ್ಲೆಯ ಜನನ ದುಃಖದಲ್ಲಿ ಮುಳುಗಿರುವಂಥದ್ದು. ನಿಮ್ಮ ತಂದೆಯವ್ರನ್ನ ಯಾವ ಥರ ಮಿಸ್ ಮಾಡ್ಕೊಳ್ತೀರಿ ಅಂತ? ನಮ್ಮ ತಂದೆಯವ್ರಂದ್ರೆ ಹೇಳೋಕ್ಕಾಗಲ್ಲ ಸರ್. ಅದನ್ನ ಹೆಂಗೆ ಹೇಳಬೇಕಂತ ಗೊತ್ತಾಗಲ್ಲ. ಹೆಂಗೆ ತಂದೆ ಅಂತ ಯಾರಿಗೆ ಕರೆಯಾಗದ, ಇಡೀ ಜಗತ್ತಿಗೆ ದೊಡ್ಡ ತಂದೆ ಆಗಿದ್ರು ಅವರು. ಅವರಿಂದ ನಮ್ಮ ಕುಟುಂಬಕ್ಕೆ ಭಾಳ ಅನ್ಯಾಯ ಮಾಡಿ ಹೋದ್ರು ಅವರು. ಇನ್ನೂ ಒಂದು ಸ್ವಲ್ಪ ದಿವಸ ಇರಬೇಕಂತ ನಮ್ದು ಆಸೆ ಇತ್ತು. ಮೊಮ್ಮಕ್ಕಳ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕಿ ಸಾಯ್ಬೇಕಂತಿತ್ತು ಅವ್ರ ಆಸೆ. ಅವ್ರ ಆಸೆ ಈಡೇರಲಿಲ್ಲ. ಅದೊಂದು ನಮ್ಗೆ ಬೇಜಾರು, ತುಂಬ ಬೇಜಾರು. ಅವರು ಈ ಪ್ರತಿ ಸರಿ ಹಿಂಗೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತಿದ್ರು. ಹಿಂಗೆ ಮಾಮೂಲು ತೋರಿಸ್ಕೊಂಡು ಬರ್ತಾರೆ ಬಿಡು, 2 ದಿವ್ಸದಾಗ ಬರ್ತೀನಿ ಅಂತ ಹೇಳ್ತಿದ್ರು. ಅವ್ರಿಗೂ ಅದು ಇದಾಗಿದೆ, ಶಾಕ್. ನಿಮಗೂ ಒಂದು ನಿರೀಕ್ಷೆ ಇತ್ತು ಹಾಸ್ಪಿಟ್ಲಿಗೆ ಹೋದ್ರು ವಾಪಸ್ ಆರಾಮಾಗಿ ಬರ್ತಾರಂತ? ಅದೇ ಇತ್ತು, ಬಂದೇ ಬರ್ತಾರೆ. ನಮ್ಮಪ್ಪ ವಾಪಸ್ ಬರ್ತೀನಮ್ಮ 2 ದಿವಸ ಬರ್ತೀನಿ ನಾನು, ಬಂದು ಮಗಳು ಮದ್ವೆ ಮಾಡೋಣ ಮೊಮ್ಮಗಳದು ಅಂತ ಹೇಳಿ ಅಷ್ಟೇ ಮಾತಾಡಿದ್ದು ಸರ್. ಆಮೇಲೆ ಒಮ್ಮೆ ಶಾಕ್ ಎಲ್ಲರಿಗೂ. ಮದುವೆ ಫಿಕ್ಸ್ ಡೇಟ್ ಅದು ಫಿಕ್ಸ್ ಆಗಿತ್ತಾ ಏನು ಒಟ್ಟು ರೀಸೆಂಟ್ ಆಗೋದಿತ್ತು? ಮುಂದೆ ನೋಡು ನಮ್ಮ ನಾವು 1-2 ಕಡೆ ನೋಡಿದ್ವಿ. ನೋಡಿಬಿಡು ನಮ್ಮ ಅದನ್ನು ಹೇಳಿಬಿಡು ಅಂತ ಐಸಿಯುನಾಗ ಇದ್ದಾಗ ಮಾತಾಡ್ಯಾರ ಸರ್, ಫೋನ್ನಲ್ಲಿ ಮಾತಾಡ್ಯಾರ. ಈಗ ಎಲ್ಲ ರಾಜಕಾರಣಿಗಳು ಒಂಥರ, ಯಾಕಂದ್ರೆ ಮೇಟಿಯವರ ಒಂಥರ ವಿಶೇಷತೆ. ಯಾಕಂದ್ರೆ ತುಂಬಾ ಕಡಿಮೆ ಓದಿದ್ರು ಕೂಡ ಯಾರಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಇದ್ರು ಸರ್. ಅದು ನಾಲೆಜ್ ಅವ್ರಿಗೆ ಯಾರಿಗೂ ಇದು ಇಲ್ಲ. ಕಲೀಲಿಕ್ಕಂದ್ರೂ ಅವ್ರಿಗೆ ಜನರಲ್ ನಾಲೆಜು ಬೇರೆ ಥರದ್ದು ಎಲ್ಲ ಯಾವ್ದು ಇಲ್ಲ ಅನ್ನಂಗಿಲ್ಲ. ಅವರಿಗೆ ಎಲ್ಲ ನಾಲೆಜ್ ಇತ್ತು. ಅದ್ರ ಬಗ್ಗೆ ಅವ್ರಿಗೆ ಹೇಳುವಂಗಿಲ್ಲ, ಅವ್ರಿಗೆ ಯಾರೂ ಕಲಿಸೋಂಗಿಲ್ಲ. ಅವ್ರದ್ದೇ ಓನ್ ಡಿಸಿಷನ್. ತಾವು ಟ್ರೀಟ್ಮೆಂಟ್ ತೊಗೋಬೇಕಾದ್ರೂ ಡಾಕ್ಟ್ರಿಗೆ ಸರಿ ಸಲಹೆ ಮಾಡ್ತಿದ್ರು ಅವರು. ನನಗೆ ಹಿಂಗೈತಿ, ನಾನು ಇದನ್ನೇ ತೊಗೋಬೇಕಂತನೂ ಹೇಳ್ತಿದ್ರು. ನಾವು ಹೇಳ್ತಿದ್ವಿ, ನಿಂದೇ ನೀ ಟ್ರೀಟ್ಮೆಂಟ್ ಹೇಳ್ತೀಯಲ್ಲಪ್ಪ, ಇಷ್ಟಾದ್ರೂ ಅವ್ರು ಹೇಳಿದ್ ಕೇಳಿ, ಇಲ್ಲ ನನಗೂ ಗೊತ್ತೈತಿ ಅಂತೆಲ್ಲ ಹೇಳ್ತಿದ್ರು ಸರ್. ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ನೀವು ಕೊನೆಯದಾಗಿ ಮಾತಾಡಿದ್ದೆವಾಗ ನಿಮ್ಗೆ ಏನಾದರೂ ಹೇಳಿದ್ರ ಹೆಂಗೆ ಅಂತ? ಅದೇ ಸರ್, 1 ಡೇಸ್ ಬ್ಯಾಕ್ ಇನ್ನೂ ICU ಇದ್ರು. ಅವಾಗ ನನಗೆ ಮಾತಾಡಿದ್ರು ಕಾಲ್ ಮಾಡಿ, ಮೊಮ್ಮಗಳ ಮದ್ವೆ ಮಾಡಬೇಕು, ನೀನು ಬೆಂಗಳೂರಿಗೆ ಬರ್ತೀನಿ ಅಂದೆ. ಆರಾಮಕ್ಕಿ ನಾನು ಬಾ, ಇಲ್ಲೇ ಮಾತಾಡೋನು, ಮೊಮ್ಮಗಳಿಗೆ ವರ 1-2 ಕಡೆ ನೋಡಿದ್ವಿ, ಅದನ್ನ ಫಿಕ್ಸ್ ಮಾಡಿಬಿಡು, ನಾ ಬಂದು ಮಾಡಿಬಿಡೋನು. ಬಾಗಲಕೋಟೆ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಂಥವ್ರು ಮೇಟಿ ಅವರು. ಅದರಲ್ಲೂ ಈ ಮೆಡಿಕಲ್ ಕಾಲೇಜ್ ಅನ್ನೋದು ಎಸ್ಪೆಷಲಿ ಅವರ ಒಂದು ಕನಸಿನ ಕೂಸಾಗಿತ್ತು. ಅದನ್ನ ಇದು ಮಾಡುವಂಥ ಭಾಗ್ಯ ಸಿಗಲಿಲ್ಲ ಅಂತ ಭಾಳ ಬೇಜಾರು. ಅದೇ ಬೇಜಾರು ಸರ್. ಮನೆಯಲ್ಲಿ ನನಗೆ ಮೊಮ್ಮಕ್ಕಳು 6-7 ಮಂದಿ ಡಾಕ್ಟರ್ ಆದರು. ಮೊಮ್ಮಕ್ಕಳು ಮೆಡಿಕಲ್ ಕಾಲೇಜ್ ತೆಗೆದೆ, ನಾನೇ ಇದನ್ನು ಮಾಡಿದೆ. ನನ್ನ ಕೈಯಾರೆ ಓಪನಿಂಗ್ ಮಾಡ್ಬೇಕನ್ನೋದು ಆಸೆ ಭಾಳ ಇತ್ತು. ಅದೊಂದು ಆಗಲಿಲ್ಲ. ಅವರಿಗೆ ದೇವರು ಅದವರಿಗೆ ಕೂಡಿಸ್ಕೊಡ್ಲಿಲ್ಲ. ಆದ್ರೆ ಮೊಮ್ಮಕ್ಕಳದೊಂದು ಭಾಳ ಖುಷಿ ಪಟ್ರು ಸರ್. ನಾನಂತೂ ಕಲೀಲಿಲ್ಲ, ನನ್ನ ಮಕ್ಕಳನ್ನೂ ಕಲಿಸ್ಬೇಕಂದ್ರು ನಾವು ಮಕ್ಕಳು ಕಲೀಲಿಲ್ಲ. ಯಾಕಂದ್ರೆ ಅವ್ರ ಎಜುಕೇಷನ್ನ ಅವರು ಪ್ರೀತಿ ಒಳಗೆ ನಾವು ಎಜುಕೇಷನ್ನ ಕಲೀಲಿಲ್ಲ.
ಹಂಗಾಗಿ ಅವ್ರ ಪ್ರೀತಿ ನಮ್ಮ ಮಕ್ಕಳಿಗೆ ನಾವು ಹೆಂಗೆ ಬೆಳೆಸಿದೀವಿ, ಈಗ ಬೈದು ಹೊಡೆದು ಹೋದ್ರಿ ಅಂತೀವಿ. ನಮ್ಮ ಅಪ್ಪ ಅಮ್ಮ ನಮಗೆ ಯಾವತ್ತೂ ಹಂಗೆ ಮಾಡಿಲ್ಲ. ಹಂಗಾಗಿ ಅವ್ರ ಅಕ್ಕರೆಯಿಂದ ನಾವು ಸಾಲಿ ಕಲೀಲಿಲ್ಲ. ಹಂಗಾಗಿ ಮೊಮ್ಮಕ್ಕಳನ್ನ ಡಾಕ್ಟರ್ ಮಾಡಿದ್ದಕ್ಕೆ ಹೆಮ್ಮೆ ಭಾಳ ಇತ್ತು ಸರ್. ಅದು ತೀರಾ ತುಂಬಾ ಸರಳ ವ್ಯಕ್ತಿ ಆಗಿದ್ರು. ಅವರು ಒಂದು ಜೀವನ ಶೈಲಿ ಆಗಿರ್ಬೋದು ಮತ್ತು ಅವರ ಒಂದು ಊಟ ಉಪಚಾರದಲ್ಲಿ ಆಗಿರ್ಬೋದು, ಅದನ್ನ ಹೇಳ್ತಾರೆ. ಏನಿಲ್ಲ, ಜನರ ಜೋಡಿ ಭಾಳ ಸರಳ ಜನ. ಯಾರಿಗೇ ಹೋಗ್ಲಿ ಬಂದವ್ರಿಗೆ ಟೀ ಕುಡಿಲಾರ್ದ ಊಟ ಮಾಡಿಸ್ಲಾರ ಕಳಿಸ್ತಿರ್ಲಿಲ್ಲ. ಅದೇ ಜನ ಮೆಚ್ಚೋದು ಸರ್. ಎಂಥವ್ರೇ ಇರಲಿ, ಚುಮ್ಮರಿ ಸೂಸ್ಲ ಅದಕ್ಕೆ ಹುಂಚಿ ಹಣ್ಣು ಶೇಂಗಾ ಹಾಕಿ ಅದು ಭಾಳ ಇಷ್ಟಪಡ್ತಿದ್ರು. ಮೊಸರು, ಕೆನಿ ಮೊಸರು. ಯಾರೋ ಬಂದರು, SR ಪಾಟೀಲ್ ಅಂಕಲ್ ಬರಲಿ, ಸರ್ನಾಯಕ್ ಅಂಕಲ್ ಬರಲಿ, JT ಪಾಟೀಲ್ ಅಂಕಲ್ ಬರಲಿ, ಕೆನಿ ಮೊಸರು ತರಿಸ್ತೀನಿ ರೀ, ಊಟ ಮಾಡ್ಕೊಂಡು ಹೋಗ್ರಿ. ಅದನ್ನ ಬೇಡಿ ಬಯಸಿ ತಿನ್ನುವಂತ ಒಂದು ಜೀವ ಇಲ್ದಂಗ ಆತ ಸರ್. ಅದು ನಮಗೆ ಇದು ಅನಿವಾರ್ಯ ಸರ್, ಏನು ಮಾಡೋಕ್ಕಾಗೋದಿಲ್ಲ. ಇದಿಷ್ಟು ಏನು ದಿವಂಗತ ಮೇಟಿಯವರ ಮಗಳ ಮಾತು. ನಿಜವಾಗ್ಲೂ ಕೂಡ ಸಾಕಷ್ಟು ಸಹಜವಾಗಿ ತಂದೆ ಅಂದರೆ ಸಾಕಷ್ಟು ರೀತಿಯ ಅವ್ರದ್ದೇ ಆದಂಥ ಪ್ರೀತಿ ಅನುಭವಗಳು ಇರುತ್ತೆ. ಅವುಗಳನ್ನೆಲ್ಲವೂ ಕೂಡ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಸರಳ ವ್ಯಕ್ತಿಯಾಗಿದ್ದರು ನಮ್ಮ ತಂದೆ. ನಾವು ಸುಮಾರು ಸಾರಿ ಆಸ್ಪತ್ರೆಗೆ ಸೇರಿದ್ರು, ಮರಳಿ ವಾಪಸ್ ಚೇತರಿಸ್ಕೊಂಡು ವಾಪಸ್ ಬರ್ತಾ ಇದ್ರು. ಈಗಲೂ ಕೂಡ ಅದೇ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಿರೀಕ್ಷೆ ಹುಸಿಯಾಗಿದೆ ಅನ್ನೋ ಮಾತನ್ನು ಹೇಳೋ ಮೂಲಕ ತಮ್ಮದೇ ಆದ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.